ಕಾರ್ಯಕ್ರಮ കുറച്ച് ಬದಲಾವಣೆ ಮಾಡಿ ಇವತ್ತಿನ ಈ ಒಂದು ಪವಿತ್ರವಾದಂಥ ಅಚ್ಚುಕಟ್ಟಾದಂಥ ಈ ಒಂದು ಕಾರ್ಯಕ್ರಮಕ್ಕೆ ನಾವೇ ಕಾರ್ಯಕ್ರಮ ಮಾಡಿದರೆ ನಮಗೊಂದು ಲೀಡರ್ಶಿಪ್, ನಮಗೊಂದು ನೇತಾರರಂತ ಬೇಕು. ಅದು ಯಾರನ್ನು ಕರೆಯುವಾಗ ನಮ್ಮ ಮಾಜಿ ಸಚಿವರು, ನಮ್ಮೆಲ್ಲರ ಅತ್ಯಂತ ಆತ್ಮೀಯ ನಾಯಕರು, ಈ ಊರಿಗೆ 10 ವರ್ಷದಲ್ಲಿ MLA ಆಗಿ ಸಚಿವರಾಗಿ ಈ ಪ್ರದೇಶವನ್ನು ಒಂದು ಹೆಸರು ತರುವಂಥ ಎಲ್ಲ ರೀತಿಯಲ್ಲಿ ಕೋಟಿ ಹಣ ಈ ಒಂದು ಭಾಗಕ್ಕೆ ಸುಮಾರು 5,27,00,000 ನೀವು ನೋಡಿದಿರಿ. ಬರುವಂಥ ರಸ್ತೆ ಕೂಡ ಅದರ ಬುಡಗಳ ಡಾಂಬರದ ವ್ಯವಸ್ಥೆ ಆಯಿತು. ಇದಕ್ಕೆ ನಮ್ಮ ಕಾರಣಕರ್ತರಾದಂಥ ನಮ್ಮೆಲ್ಲರ ಆತ್ಮೀಯರಾದಂಥ ನಾಯಕರಾದಂಥ ಶ್ರೀ ಬಿ ರಮಾನಾಥರಯ್ಯವರು ಅವರನ್ನು ನಾವು ಕರೆದಾಗ ಬಹಳ ಸಂತೋಷದಿಂದ ಬರ್ತಾರೆ ಅಂತ ಹೇಳಿದರು. ಇವತ್ತು ತೆರಕಲ್ಲಿದ್ದಾರೆ ಅವರು. ಆದರೆ ನಾಳದು 14ನೇ ತಾರೀಕಿಗೆ CM ಮಂಗಳೂರಿಗೆ ಬರಲಿಕ್ಕಿದ್ದಾರೆ. ಅದರ ಬಗ್ಗೆ ಅವರು ಅದಕ್ಕೆಲ್ಲ ವ್ಯವಸ್ಥೆ ಮಾಡುವಂಥ ಕಾರ್ಯಕ್ರಮದಲ್ಲಿದ್ದಾರೆ. ಆದರೂ ಕೂಡ ನಮ್ಮಲ್ಲಿ ಪ್ರೀತಿ ಇಟ್ಟುಕೊಂಡು ನಮ್ಮನ್ನು ಸಂತೋಷ ಪಡಬೇಕು ಅಂತೇಳಿ ಇಲ್ಲಿ ಬಂದಿದ್ದಾರೆ. ಅವರ ಬಗ್ಗೆ ಹೆಚ್ಚಿಗೆ ಮಾತಾಡಲಿಕ್ಕೆ ಹೋಗುವುದಿಲ್ಲ, ಟೈಮಿನ ಅಭಾವ ಇದೆ. ಆದರೆ ಎಲ್ಲರಿಗೂ ಗೊತ್ತಿದ್ದ ಹಾಗೆ ರಮಣಾಥರಯ್ಯ ಅಂತ ಹೇಳಿದರೆ ನಮ್ಮ ಇಡೀ ರಾಷ್ಟ್ರದಲ್ಲ ಎಲ್ಲ ಕಡೆಯಲ್ಲಿ ಕೂಡ ಒಂದು ಅಭಿಮಾನ ಪಡುವಂಥ ಒಬ್ಬ ವ್ಯಕ್ತಿ, ಅದು ರಮಣಾಥರಯ್ಯವರು. ಸಣ್ಣ ಮಕ್ಕಳು ಕೂಡ ಮುಂದಿನ ದಿವಸ ಕಾರ್ಯಕ್ರಮದಲ್ಲಿ ಟಿವಿಯಲ್ಲಿ ಅವರು ಸಂದೇಶ ಮಾಡ್ತಿದ್ರು. ನಮ್ಮೊಂದು ಸಣ್ಣ ಮಗು 5 ವರ್ಷ ಆಗಲಿಲ್ಲ, ಓಡಿಕೊಂಡು ಬಂದ ಹತ್ರ ಬಂದರು. ನೋಡಿ ಅವ್ರಿಗೆ ಹೆಸರು ಬರಲಿಕ್ಕೆ ಆಗೋದಿಲ್ಲ, ನಿಮ್ಮ ಅಂದರೆ ರಮಣಾಥರಯ್ಯ ನಮ್ಮ ಜನ ಅಂತೇಳಿ ನೋಡಿ ಓಡಿಕೊಂಡು ಬಂದು ಟಿವಿಯಲ್ಲಿ ಕಾಣ್ತದೆ ಅಂತೇಳಿ. ಅಷ್ಟು ಕೂಡ ಮಕ್ಕಳಿಗೆ ಕೂಡ ರಮಣಾಥರಯ್ಯ ಇರುವಾಗ ಒಂದು ಅಭಿಮಾನ, ಅವರೊಂದು ಆ ಪ್ರೀತಿ ವಿಶ್ವಾಸ ಬೇರೆ ಇತ್ತು. ಆದ್ದರಿಂದ ಈ ಒಂದು ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ನಾನು ಹೆಚ್ಚಿಗೆ ಅವರ ಬಗ್ಗೆ ಮಾತಾಡಲಿಕ್ಕೆ ಹೋಗುವುದಿಲ್ಲ. ಇವಾಗ ಇಲ್ಲಿ ಬರಲಿಕ್ಕೆ ಸುಮಾರು ಕಾರ್ಯಕ್ರಮ ಮಾಡಬೇಕು, ಅವರನ್ನು ಇಲ್ಲಿ ತರಿಸಬೇಕು ಅಂತೇಳಿ ಸುಮಾರು ಸಲ ನಾನು ಹೇಳಿದ್ದೇನೆ. ಇಲ್ಲಿ ಯಾರು ಅದರ ಬಗ್ಗೆ ಕಾರ್ಯಕ್ರಮ ಮಾಡಲಿಲ್ಲ. ಆದರೂ ನನಗೆ ಒಂದು ಅವಕಾಶ ಸಿಕ್ಕಿತ್ತು ಮಸೀದಿಯಲ್ಲಿ ಕೂಡ ಅವರನ್ನು ಬರಲಿಕ್ಕೆ ಹೇಳಬೇಕು ಇವರಿಗೆ ಅಂತೇಳಿ. ಈಗ ಮುನ್ನೆ ತಾನೇ ಕೂಡ ನಮ್ಮ ಈ ರಸ್ತೆ ಒಂದು ಒಳ್ಳೆಯ ಸುಂದರ ರಸ್ತೆ ಆಯಿತು. ನಿಮಗೆ ಗೊತ್ತುಂಟು 10 ವರ್ಷ ಹಿಂದೆ ನಮ್ಮ ಈ ಭಾಗ ಅಂತ ಹೇಳುವಾಗ ಯಾರು ಅದನ್ನು ತಿರುಗಿ ನೋಡುವಂಥ ಗತಿ ಇಲ್ಲ. ಯಾಕೆಂದರೆ ಇಲ್ಲಿಗೆ ಯಾರು ಒಂದು ಹೆಣ್ಣು ಮಕ್ಕಳ ಸಂತಾನ ಇರ್ಬೋದು, ಒಂದು ಆಸ್ಪತ್ರೆ ಹೋಗಲಿ ಇರ್ಬೋದು, ಆ ಕಷ್ಟ ಒಂದು ಅದನ್ನು ಹೇಳಿ ಪ್ರಯೋಜನ. ಆ ಪರಿಸ್ಥಿತಿಯಲ್ಲಿ ನಾವು ಇರುವಾಗ ಅವರು ನಮಗೆ ಒಂದು ಇಲ್ಲಿ MLA ಆಗಿ ಬಂದದ್ದು ನಮಗೆ ಅದು ಒಂದು ಸ್ವರ್ಗ ಸಿಕ್ಕಂತಾಗಿದೆ. ಆದ್ದರಿಂದ ನಮಗೆ ಏನು ನಾವು ಹೇಳಿದ್ರು, ನಾವು ಏನು ಕೇಳಿದ್ದೇವೆ ಅದು ಯಾವುದೊಂದು ಕೂಡ ಬಿಟ್ಟಿಲ್ಲ. ನಮಗೆ ಎಲ್ಲ ಕಡೆಯಿಂದ ರಸ್ತೆ ಒಂದು ರೌಂಡ್ ಆಗಿ ರಸ್ತೆ, ಇಲ್ಲಿಂದ ಈ ವಾನತೂರು ರಸ್ತೆ, ಇಲ್ಲಿಂದ ಪಡಾರಿಂದ ಮತಕ ರಸ್ತೆ, ಇಲ್ಲಿಂದ ಮಜ್ಜೊಂದು ರಸ್ತೆ ಇರ್ಬೋದು, ಇದು ಎಲ್ಲ ಮಾಡಿದಂಥ ವ್ಯಕ್ತಿ ಅದು ರಮಣಾಥರಯ್ಯ ಮಾತ್ರ. ಯಾರ್ಯಾರು ಇಲ್ಲಿ 5 ಪೈಸೆ ಕೆಲಸ ಮಾಡಲಿಲ್ಲ, ಎಲ್ಲರಿಗೂ ಗೊತ್ತಿದೆ. ಹಾಗೆ ನಾನು ಸ್ಪಷ್ಟವಾಗಿ ಹೇಳ್ತಾರೆ, ಯಾರು ನಮ್ಮ ಊರಿಗೆ 10 ಪೈಸೆ ಇನ್ನೊಬ್ಬರು ಇಲ್ಲಿ ಮಾಡಿಕೊಟ್ಟಂತ ಯಾವುದೇ ಚರಿತ್ರೆ ಇಲ್ಲ. ಅದರಿಂದ ಕೋಟಿ ಹಣ ಹಾಕಿ ನಮ್ಮ ಈ ಪ್ರದೇಶವನ್ನು ಒಳ್ಳೆ ಒಂದು ಹೆಸರು ತರುವಂಥ ಕೆಲಸ ಮಾಡಿಕೊಟ್ಟು ನಮ್ಮ ಒಂದು ಪ್ರೀತಿಯಲ್ಲಿರುವಂಥ ನಮ್ಮ ನಾಯಕರಾದಂಥ ಶ್ರೀ ಬಿ ರಮಾನಾಥರಯ್ಯ ಅವರು ಕೂಡ ನಾನು ಈ ಊರಿನ ಎಲ್ಲ ಜನರ ಪರವಾಗಿ ಇವತ್ತೊಂದು ಅಲ್ಲಿ ಕಾರ್ಯಕ್ರಮ ಹೇಳಿದರು, ನಾನು ಬರ್ತೇನೆ ರವಿವಾರ ಬರ್ತಾರೆ, ನಾನು ಬರ್ತೇನೆ ಅಂತ ಹೇಳಿದರು. ಇಲ್ಲಿ ಒಂದು ಕಾರ್ಯಕ್ರಮ ಈಗಲೇ ಶುರುವಾಗಿದೆ, ಅದರಿಂದಾಗಿ ಅವ್ರಿಗೆ ಬರಲಿಕ್ಕೆ ಸಾಧ್ಯ ಆಗಲಿಲ್ಲ, ಮತ್ತೆ ಬರ್ತೇನೆ ಅಂತ ಹೇಳಿದ್ದಾರೆ. ಆದ್ದರಿಂದ ಅವರಿಗೆ ನಾನು ಈ ಊರಿನ ಎಲ್ಲರ ಪರವಾಗಿ, ನಮ್ಮ ಉಲಮಾಕಲ ಪಂಡಿತರ ಪರವಾಗಿ, ನಮ್ಮ ಗುರುಗಳಿದ್ದಾರೆ ಅವರ ಪರವಾಗಿ ಅವರಿಗೆ ಎಲ್ಲರೂ ನೀವು ಪ್ರಾರ್ಥನೆ ಮಾಡಬೇಕು. ಯಾಕೆಂದರೆ ನಿಮ್ಮದು ಒಂದೇ ಸಾಕು, ಅವ್ರಿಗೆ ಬೇರೆ ಯಾವ ಸಾಕಾರ ನಮ್ಮದು ಬೇಡ. ನಿಮ್ಮ ಗುರುಗಳು ನೀವೆಲ್ಲ ಪ್ರಾರ್ಥನೆ ಮಾಡಬೇಕು, ದೀರ್ಘಾಯುಷು ಅವರಿಗೆ ಕೊಡಲಿಕ್ಕೆ ನಿಮ್ಮೆಲ್ಲ ಪ್ರಾರ್ಥನೆ ದೇವರ ಹತ್ರ ಮಾಡಬೇಕು ಅಂತ ಹೇಳಿ ನಿಮ್ಮಲ್ಲಿ ಪ್ರಾರ್ಥನೆ ಹೇಳಿಕೊಳ್ತಾ ಅವರನ್ನು ನಾವು ಎಲ್ಲರ ಈ ಊರಿನ ಎಲ್ಲರ ಪರವಾಗಿ ಅವರನ್ನು ಸ್ವಾಗತ ಮಾಡ್ತಾ, ಅವರು ನಾವು ಎಲ್ಲರೂ ಹೇಳ್ತಿದ್ದಾರೆ ನಿಮ್ಮ ಋಣ ಹೇಳಿದ್ದಾರೆ, ಶಾಸಕರೆಲ್ಲ ಹೇಳ್ತಾರೆ ಸಾಧಾರಣ ಋಣ ತೀರಿಸಿಲ್ಲ ಅಂತ. ನಾನು ಹೇಳ್ತಾ ಇದ್ದೇನೆ, ರಮಣಾಥರಯ್ಯ ಅವರ ಋಣ ಈ ಊರಿನ ಜನತೆಗೆ ಯಾವತ್ತೂ ತೀರಿಸಲಿಕ್ಕೆ ಸಾಧ್ಯ ಇಲ್ಲದಂಥ ಋಣ ನಮ್ಮ ತಲೆಯಲ್ಲಿದೆ, ನಮ್ಮಲ್ಲಿದೆ. ಅದರಿಂದ ಅವರು ನಮಗೆ ಮಾಡಿಕೊಟ್ಟಂಥ ಕೆಲಸದ ಋಣ ತೀರಿಸಲಿಕ್ಕೆ ಇನ್ನು ಎಷ್ಟು ಸ್ಥಳ ಅವರನ್ನು ಇದು ಮಾಡಿದ್ರೆ ಕೂಡ ಸಾಧ್ಯ ಇಲ್ಲ ಅಂತ ಹೇಳುವಂಥ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳ್ತಾ, ಅವರನ್ನು ನಾನು ಆದರಪೂರ್ವಕ ಎಲ್ಲರ ಪರವಾಗಿ ಇನ್ನೊಮ್ಮೆ ಸ್ವಾಗತವನ್ನು ಮಾಡ್ತಾ ಅವರೊಂದು 2 ಮಾತಾಡಬೇಕು ಅಂತೇಳಿ ಅವರನ್ನು ನಾನು ಕರೆ ಕೊಡ್ತೇನೆ. ಆತ್ಮೀಯ ಬಂಧುಗಳೇ, ಈ ಒಂದು ವೇದಿಕೆಯಲ್ಲಿರ್ತಕ್ಕಂಥ ಎಲ್ಲ ಧಾರ್ಮಿಕ ಪಂಡಿತರುಗಳೇ, ಯೂಸುಫ್ ತಾಲಿತನೂಜಿಯವರು ಮತ್ತು ಗುರುಗಳು ಇಲ್ಲಿ ಈ ಕಾರ್ಯಕ್ರಮಕ್ಕೆ ಬರಬೇಕು ಅಂತ ನನ್ನನ್ನು ಪ್ರೀತಿಯಿಂದ ಆಹ್ವಾನಿಸಿದ್ದಾರೆ. ಕೇಳಿ ಇದೊಂದು ಧಾರ್ಮಿಕ ಕಾರ್ಯಕ್ರಮ ಆದರೂ ನನ್ನನ್ನು ಕರೆದಿದ್ದಾರೆ. ನಾನು ಈ ಒಂದು ಸಣ್ಣ ಕಾರ್ಯಕ್ರಮ ಹೋದಾಗಿದ್ದರೂ ಕೂಡ
ಕಾರ್ಯಕ್ರಮಕ್ಕೆ ಪ್ರೀತಿಯಿಂದ ಕಳೆದಿದ್ದಾರೆ. ಆವಾಗ ನಾನು ಹೋಗದೇ ಇದ್ದರೆ ಅದು ದೇವರಿಗೆ ನಾನು ಸರಿಯಾದ ರೀತಿ ಅಲ್ಲ ಅನ್ನುವಂಥ ಅಭಿಪ್ರಾಯದಿಂದ ನಾನು ಖಂಡಿತವಾಗಿ ಈ ಕಾರ್ಯಕ್ರಮಕ್ಕೆ ಬಂದಿದ್ದೇನೆ. ಬಹುಶಃ ಇವತ್ತು ನಾನು ಗುರುಗಳು ಹೇಳ್ತಾಯಿದ್ರು, ಸನ್ನದ ಪ್ರದಾನ ಮಾಡಿರ್ತಕ್ಕಂಥ ಅದು ಬೇಕಲ್ ಉಸ್ತಾದರು ಅವರ ಸಂಸ್ಥೆ ಅಲ್ವಾ. ನನಗೂ ಭಾಳ ದೊಡ್ಡ ಬಂಧುತ್ವ ಇತ್ತು ಬೇಕಲ್ ಉಸ್ತಾದರ ಜೊತೆ ಅಂತ ಹೇಳೋದನ್ನು ಕೂಡ ನಾನು ನೆನಪು ಮಾಡಲಿಕ್ಕೆ ಇಷ್ಟಪಡ್ತಿದ್ದೇನೆ. ಈ ದರ್ಶನ ಈ ಒಂದು ಕಾರ್ಯಕ್ರಮದಲ್ಲಿ ಬಹುಶಃ ಉಳ್ಳಾಳದ ಗುರುಗಳನ್ನು ಸ್ಮರಣೆ ಮಾಡ್ತಕ್ಕಂಥ ಸಂಸ್ಮರಣೆ ಕಾರ್ಯಕ್ರಮ ಕೂಡ ಇತ್ತು. ತಾಜುಲ್ ಉಲಮಾ ಅವರ ಗುಣಗಾನ ಮಾಡ್ತಕ್ಕಂಥ ಕಾರ್ಯಕ್ರಮ ಕೂಡ ಹೌದು. ಏರೆರಡು ಕಾರ್ಯಕ್ರಮಗಳು ಬಹುಶಃ ನಾನು ಪ್ರೀತಿ ಆಹ್ವಾನವನ್ನು ಮನ್ನಿಸಿ ಈ ಕಾರ್ಯಕ್ರಮ ನಾನು ಸುದೀರ್ಘವಾಗಿ ಮಾತಾಡಲಿಕ್ಕೆ ಹೋಗುವುದಿಲ್ಲ. ಯೂಸುಫ್ ತಾಲಿತನೂಜಿ ಅವರು ಅನೇಕ ವಿಚಾರಗಳನ್ನು ಹೇಳಿದ್ದಾರೆ. ಬಹುಶಃ ನಾನು 6 ಸಾರಿ MLA ಆಗಿದ್ದೇನೆ. ಬಹುಶಃ ನಿಮ್ಮ ಊರಿಗೆ ನಾನು 2 ಸಾರಿ ಮಾತ್ರ ಆಗಿದ್ದೆ. ಅಂದರೆ ಮೊದಲು ಈ ಪ್ರದೇಶ ನನ್ನ ಅಸೆಂಬ್ಲಿ ಕಾನ್ಸ್ಟಿಟ್ಯೂನ್ಸಿ ವ್ಯಾಪ್ತಿಗೆ ಸೇರಿಲ್ಲ. ವಿಟ್ಲ ಕ್ಷೇತ್ರ ಇತ್ತು, ಇದು ಮತ್ತೆ ಬಂಟ್ವಾಳ ಕ್ಷೇತ್ರ ವ್ಯಾಪ್ತಿಗೆ ಸೇರಿದ ನಂತರ ಬಹುಶಃ ನಿಮ್ಮ ಬೇಡಿಕೆಗಳು ಎಲ್ಲವನ್ನ ಮಾನ್ಯ ಆಗಿದೆ ಅಂತ ಹೇಳೋದಿಲ್ಲ. ಬಹುಶಃ ಭಾಳಷ್ಟು ಅಭಿವೃದ್ಧಿ ಕಾರ್ಯಗಳು ಖಂಡಿತ ಆಗಿದೆ. ರಸ್ತೆಗಳು ಬಹುಶಃ ಸುತ್ತಮುತ್ತಲು ಇರತಕ್ಕಂಥ ರಸ್ತೆಗಳು ಒಂದು ಸರ್ವ ಋತು ರಸ್ತೆಯಾಗಿ ಪರಿವರ್ತನೆ ಆಗ್ತಕ್ಕಂಥ ಒಂದು ಕೆಲಸ ದೇವರ ಒಂದು ದಯದಿಂದ ನಮ್ಮ ಸಂದರ್ಭದಲ್ಲಿ ಆಗಿದೆ. ಮತ್ತೆ ಅದು 5 ವರ್ಷಕ್ಕೊಮ್ಮೆ ಮತ್ತೆ ಅದನ್ನು ಸರಿಪಡಿಸ್ತಕ್ಕಂಥ ಕಾರ್ಯಕ್ರಮಗಳು ಆಗ್ತಾ ಇರ್ತದೆ. ಇವತ್ತು ರಸ್ತೆ ಸಾರ್ವಜನಿಕ ಹೋಗಲಿಕ್ಕೆ ಅವಕಾಶ ಆಗುವ ಜೊತೆಯಲ್ಲಿ ಇನ್ನೊಂದು ಮಹತ್ವದ ಕಾರ್ಯಕ್ರಮ ಅಂತ ಹೇಳಿದರೆ, ನೇತ್ರಾವತಿ ನದಿ ಇಲ್ಲಿಂದ ಸುಮಾರು ದೂರ ಇದೆ. ನೇತ್ರಾವತಿ ನದಿಯ ನೀರು ಶುದ್ಧೀಕರಣ ಮಾಡಿ ಗ್ರಾಮಕ್ಕೆ ಬರ್ತದೆ. ಇದು ಸುಮಾರು ವರ್ಷಗಳ ಹಿಂದೆ ಮಾಡಿರ್ತಕ್ಕ ಒಂದು ಕಾರ್ಯಕ್ರಮ. ಇಲ್ಲಿ ಕುಡಿಯುವ ನೀರು ನದಿಯ ನೀರು, ಅದು ನದಿಯ ನೀರು ಹೇಗೆ ಅಂತ ಹೇಳಿದ್ರೆ ಶುದ್ಧೀಕರಣವಾಗಿ ಪೈಪ್ಲೈನ್ನ ಮೂಲಕ ಮನೆ ಮನೆಗೆ ಬರ್ತಕ್ಕಂಥ ದೊಡ್ಡ ಕಾರ್ಯಕ್ರಮ ಕೆಲವು ವರ್ಷಗಳ ಹಿಂದೆ ಆಗಿದೆ ಅನ್ನುವಂಥ ಮಾತನ್ನು ಇವನ್ನು ನಾನು ಮಾಡಲಿಕ್ಕೆ ಇಷ್ಟಪಡ್ತೇನೆ. ಈ ಒಂದು ಪ್ರದೇಶದ ಜನರ ಪ್ರೀತಿ ವಿಶ್ವಾಸ ಅದನ್ನು ಕೂಡ ನಾನು ಮನಸ್ಸಲ್ಲಿಟ್ಟುಕೊಂಡು ಈ ಒಂದು ಕಾರ್ಯಕ್ರಮ ಬಂದಿದ್ದೇನೆ. ಈ ಕಾರ್ಯಕ್ರಮಕ್ಕೆ ಶುಭವನ್ನು ಹಾರೈಸಿ ಬಹುಶಃ ಪಂಡಿತರುಗಳು ವೇದಿಕೆಯಲ್ಲಿರ್ತಕ್ಕಂಥ ಅವರೆಲ್ಲ ಮಹಾನ್ ಪಂಡಿತರುಗಳು ಎಲ್ಲ ವಿಚಾರಗಳನ್ನು ಮಾತಾಡಿದ್ದಾರೆ. ಬಹುಶಃ ಅದನ್ನೆಲ್ಲ ನೆನಪು ಮಾಡ್ತಾ ಮತ್ತೊಮ್ಮೆ ಈ ಕಾರ್ಯಕ್ರಮಕ್ಕೆ ಶುಭವನ್ನು ಹಾರೈಸಿ ನಮ್ಮ ಉಳ್ಳಾಳ ಗುರುಗಳ ಅವರ ಅನುಸ್ಮರಣೆಯ ಒಂದು ಕಾರ್ಯಕ್ರಮಕ್ಕೆ ಅವರನ್ನು ಕೂಡ ಈ ನೆನಪು ಮಾಡ್ತಾ ಬೇಕಲ್ ಉಸ್ತಾದ್ರವರ ಈ ಒಂದು ಸಂಸ್ಥೆ ನಮಗೆ ಬೇಕಲ್ ಉಸ್ತಾದ್ರವರು ಬಹುಶಃ ಉಡುಪಿಯ ಕಾಜಿಯಾಗಿ ನಮ್ಮ ಒಂದು ಭಾಗ ಸಂಗಬಿಟ್ಟು ಅಂತ ಇದೆ, ಅದು ಮೂಡುಬಿದ್ರಿಗೆ ತಾಕೊಂಡಿರ್ತಕ್ಕಂಥ ಒಂದು ಪ್ರದೇಶ. ಅಲ್ಲಿ ಒಂದು ಮಸೀದಿಗೆ ಬಹುಶಃ ವರ್ಷಂಪ್ರತಿ ಬರುವಂಥ ಕಾರ್ಯಕ್ರಮ ಇತ್ತು. ಆ ಒಂದು ವಿಚಾರವನ್ನು ಕೂಡ ಕೆರೆಬಲಿ, ಹೌದು ಕೆರೆಬಲಿಯಲ್ಲಿ ನಾವು ಒಳ್ಳೆ ಕಾರ್ಯಕ್ರಮ ಮಾಡ್ತಿದ್ದೆ. ನಾನು ಪ್ರತಿ ವರ್ಷ ಕೆರೆಬಲಿ ಕಾರ್ಯಕ್ರಮಕ್ಕೆ ಹೋಗ್ತಾ ಇದ್ದೆ. ಬಹುಶಃ ಅದ ನಂತರ ದಿವಸಗಳಲ್ಲಿ ಕೂಡ ಬಹುಶಃ ನಾನು ಸಾಕಷ್ಟು ಸಾರಿ ಉಸ್ತಾದರವ್ರ ಮನೆಗೆ ಹೋಗ್ತಾ ಇದ್ದಂಥ ವ್ಯಕ್ತಿ ಆಗಿದ್ದೆ ಅಂತ ಹೇಳೋದನ್ನು ಕೂಡ ನಾನು ಇವತ್ತು ನೆನಪು ಮಾಡ್ತೆ. ಬಹುಶಃ ಅವರನ್ನು ನೆನಪು ಮಾಡ್ತಕ್ಕಂಥ ಈ ಸುಂದರ ಸಂದರ್ಭವನ್ನು ನನಗೆ ಒದಗಿಸಿಕೊಟ್ಟಿರ್ತಕ್ಕಂಥ ನಿಮಗೆ ವಂದಿಸಿಕೊಂಡು ನನ್ನ 2 ಮಾತನ್ನು ಮುಕ್ತಾಯ ಮಾಡ್ತೇನೆ. ನಮಸ್ಕಾರ. ಆಕೃದವನ ಹಲ್ಹದಿತಲೇ ರಬ್ಬಿಲ್ ಆಲಮೀನ್. ಅಭಿನಂದನೆಗಳು ಮಾನ್ಯ ಮಾಜಿ ಸಚಿವರು ಶ್ರೀ ಬಿ ರಮಾನಾಥ ರೈ. ಈ ಒಂದು ಕಾರ್ಯಕ್ರಮ ಖಂಡಿತವಾಗಿಯೂ ಧಾರ್ಮಿಕವಾದದ್ದು ಮತ್ತು ನಮ್ಮ ಊರಿನ ಒಬ್ಬ ಪ್ರೀತಿಯ ನಾಯಕರು, ನಾವೆಲ್ಲರೂ ಪ್ರೀತಿಸುವಂಥ ಒಂದು ವ್ಯಕ್ತಿ. ಅವರನ್ನು ಈ ಚಾರಿಟೇಬಲ್ ಟ್ರಸ್ಟ್ ತಾಜುಲ್ ಫುಕಾ ಚಾರಿಟೇಬಲ್ ಟ್ರಸ್ಟ್ ನಮಗೆ ವತಿಯಿಂದ ಒಂದು ಗೌರವಾರ್ಪಣೆ ನೀಡೋಣ ಎಂಬ ಉದ್ದೇಶದಿಂದ ಇಲ್ಲಿ ನಾವು ಪ್ರೀತಿಯಿಂದ ನಾವು ಆಹ್ವಾನಿಸಿದ್ದೇವೆ. ಅದಕ್ಕೆ ನಮ್ಮಲ್ಲಿ ಪ್ರೀತಿ ಇಟ್ಟು ಇಲ್ಲಿ ಬಂದಿದ್ದಾರೆ, ಅವರಿಗೆ ಅಭಿನಂದನೆಗಳು. ಶ್ರೀ ಬಿ ರಮಾನಾಥ ರೈ ಅವರನ್ನು ನಾವು ಹಲವು ವರ್ಷಗಳಿಂದ ಕಾಣುತ್ತಿದ್ದೇವೆ. ಅವರ ನಿಲುವುಗಳು ಸ್ಪಷ್ಟವಾಗಿರುವುದರಿಂದ ನಮಗೆ ಅವರಲ್ಲಿ ಎದುರಿಲ್ಲದ ಪ್ರೀತಿ. ಒಂದು 12 ವರ್ಷಗಳ ಮೊದಲು
ಬೆಳ್ತಂಗಡಿಯಲ್ಲಿ ಎಲ್ಲ ವಿಧ ವಿದ್ವೇಷಗಳನ್ನು ಹರಡುವಂತಹ ಒಂದು ಪಕ್ಷದ ಎಲ್ಲ ನಾಯಕರು ಇದ್ದ ವೇದಿಕೆಯಲ್ಲಿ ಸೌಹಾರ್ದದ ಬಗ್ಗೆ ಬಹಳ ವ್ಯಕ್ತವಾಗಿ ಸ್ಪಷ್ಟವಾದ ನಿಲುವಿನೊಂದಿಗೆ ಎಲ್ಲ ಪರಿವಾರದವರು ಇದ್ದದ್ದು ಕೂಡ ಮಾತ್ರವಲ್ಲ, ವಿರೋಧಿಗಳು ಒಂದು ಧರ್ಮದ ಓಟೇ ಬೇಕಿಲ್ಲ ಎಂದು ಹೇಳುತ್ತಿರುವಂತಹ ವ್ಯಕ್ತಿಗಳು ನಾಯಕರು ಇರುವಂತಹ ವೇದಿಕೆಯಲ್ಲಿ ಸಮಗ್ರವಾಗಿ ಜಾತ್ಯತೀತೆಯನ್ನು ಪ್ರತಿಪಾದಿಸಿದ್ದು, ಅಲ್ಪಸಂಖ್ಯಾತರು ಕೋಮುವಾದಿಗಳಾದರೆ ಅದು ಅವರ ಸಮೂಹಕ್ಕೆ ಆಪತ್ತು, ಬಹುಸಂಖ್ಯಾತರು ಕೋಮುವಾದಿಗಳಾದರೆ ದೇಶಕ್ಕೆ ಆಪತ್ತು. ಒಂದು ದೇಶದ ಜನರು ಕೋಮುವಾದಿಗಳಾಗಿ ಪರಸ್ಪರ ಕಚ್ಚಾಡುತ್ತಿದ್ದರೆ ದೇಶದ ಜನಾಂಗವನ್ನು ನಿಯಂತ್ರಿಸಲು ಹೊರಗಿನಿಂದ ಬರುವಂತಹ ಸೋಮಾಲಿಯಾ, ಬೋಸ್ನಿಯಾದಂತಹ ದೇಶಗಳನ್ನು ಉದಾಹರಣೆ ಕೊಟ್ಟು ದೇಶದಲ್ಲಿರುವ ಅರಾಜಕತೆಯನ್ನು ಹೇಗೆ ನಿಭಾಯಿಸಬೇಕು, ನಾವೆಲ್ಲ ಏಕೆ ಮಾನವೀಯ ಎಲ್ಲ ಹೌದು ಎಲ್ಲ ಸವಿವರವಾಗಿ ಹೇಳಿ ಎಲ್ಲ ವಿದ್ವೇಷಗಳನ್ನು ಹರಡುವವರ ಎಲ್ಲರ ಸಭೆಯಲ್ಲೇ ಮುಕ್ತವಾಗಿ ಜಾತ್ಯತೀತೆಯನ್ನು ಹೊಗಳಿದಂತಹ ಆ ಒಂದು ಭಾಷಣ ನಮ್ಮ ಅಚ್ಚಳಿಯದ ನಮ್ಮ ಮನಸ್ಸಿನಲ್ಲಿ ಇರುವುದರಿಂದಲೇ ಅವರ ಆ ನಿಲುವು ನಮಗೆ ಅತ್ಯಂತ ಹಿತವಾಗಿರುತ್ತದೆ. ಇನ್ನಷ್ಟು ಕಾಲ ರಾಜಕೀಯವಾಗಿ ಅಭಿವೃದ್ಧಿಯ ರಾಜಕಾರಣದಲ್ಲಿ ಬೆಳೆದು ನಮಗೆಲ್ಲರಿಗೂ ಎಲ್ಲ ಸಮೂಹಕ್ಕೂ, ಒಂದು ಸಮೂಹಕ್ಕೆ ಅಲ್ಲ ರಾಜ್ಯಕ್ಕೆ, ಎಲ್ಲ ಸಮಾಜಗಳಿಗೆ ಉತ್ತರವಾದಂಥ ಉನ್ನತವಾದಂತಹ ಒಂದು ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲು ನೇತೃತ್ವ ವಹಿಸಲು ದಯಾಳುಪರನಾದ ಅಲ್ಲಾಹು ಅನುಗ್ರಹಿಸಲಿ ಎಂದು ಹಾರೈಸುತ್ತಾ ಅವರಿಗೆ ತಾಜುಲ್ ಫುಕಾ ಚಾರಿಟೇಬಲ್ ಟ್ರಸ್ಟ್ ವತಿಯಿಂದ ಒಂದು ಸಣ್ಣ ಒಂದು ಗೌರವಾರ್ಪಣೆಯನ್ನು ನೀಡಲಿದ್ದೇವೆ. ಅದಕ್ಕಾಗಿ ಜಮಾತ್ ಅಧ್ಯಕ್ಷರು ಟಿ ಯೂಸುಫ್ ಅವರು ಹಾಗೂ ಜಮಾತ್ ಖತೀಬ್ ಉಸ್ತಾದ್ ಮಾನ್ಯರಾದ ಕಬೀರ್ ಸೈದಿ ಹಾಗೂ ಇಲ್ಲಿ ನೇತೃತ್ವ ವಹಿಸಿರುವಂಥ ಎಲ್ಲ ಗುರುಗಳು ಒಂದು ಸಹಕರಿಸಬೇಕು. ನಮ್ಮ ಇದೊಂದು ಕಾರ್ಯಕ್ರಮದ ಮಧ್ಯೆ ಇರುವ ಒಂದು ಸಣ್ಣ ಪುಟ್ಟ ಕಾರ್ಯಕ್ರಮ. ನಮ್ಮ ಈ ಒಂದು ಪ್ರೀತಿಯ ಕರೆಯನ್ನು ಸ್ವೀಕರಿಸಿ ಬಂದ ಮಾಜಿ ಸಚಿವರು ಶ್ರೀ ಬಿ ರಮಾನಾಥ ರೈ ಅವರಿಗೆ ಎಲ್ಲ ವಿಧ ಅಭಿನಂದನೆಗಳನ್ನು ಸಲ್ಲಿಸುತ್ತಾ ಕಾರ್ಯಕ್ರಮವನ್ನು ಮುಂದುವರಿಸುತ್ತಿದ್ದೇವೆ. ಮುಂದೆ ನಮ್ಮೊಂದಿಗೆ നമ്മളോട് സംസാരിക്കുന്നത് ബഹുമാനപ്പെട്ട ഒന്നേരായ